ಇನ್ನು ಬಸ್ ಟಿಕೆಟ್ ದರ ಏರಿಕೆಯ ಬಗ್ಗೆ ಈಗಾಗಲೇ ಪರ ವಿರೋಧದ ಚರ್ಚೆಗಳು ಶುರುವಾಗಿದೆ. ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸ್ತಾ ಇವೆ. ಈ ನಡುವೆ ಸರ್ಕಾರದ ಪರವಾಗಿ ಒಂದಷ್ಟು ಮಂದಿ ಸಚಿವರು ಧ್ವನಿ ಎತ್ತಿದ್ದಾರೆ. ಪ್ರತಿನಿತ್ಯ ಓಡಾಡ್ತಿರೋದು ಹೆಣ್ಮಕ್ಕಳೇ ಇದ್ದಾರೆ, ಗಂಡ್ಮಕ್ಕಳು ಓಡಾಡಲ್ಲ, ನೀವು ಉಲ್ಟಾ ಹೇಳ್ತಿದ್ದೀರಿ. ಟಿಕೆಟ್ ದರ ಏರಿಕೆಗೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ದುಡಿಯುವ ಗಂಡು ಮಕ್ಕಳಿಗೆ 15% ಭಾರ ಆಗಬಹುದು. ಪಕ್ಕದ ಆಂಧ್ರದಲ್ಲಿ ನಮಗಿಂತಲೂ ಕೂಡ ದರ ಹೆಚ್ಚಿದೆ, ತಮಿಳುನಾಡಿನಲ್ಲೂ ಕೂಡ ನಮಗಿಂತ ದರ ಹೆಚ್ಚಾಗಿದೆ. ಬಸ್ ಟಿಕೆಟ್ ದರ ನಮ್ಮದೇ ಚೀಪೆಸ್ಟ್ ಎಂದಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಬಿಜೆಪಿಗೆ ಹೋರಾಟ ಮಾಡೋದು ಬಿಟ್ರೆ ಬೇರೆ ಏನ್ ಕೆಲಸ ಅಂತ ಪ್ರಶ್ನಿಸಿದ್ದಾರೆ. ನೋಡ್ರಿ, ಅವ್ರಿಗೆ ಹೋರಾಟ ಮಾಡೋದ್ ಬಿಟ್ಟು ಬೇರೆ ಏನ್ ಕೆಲಸ ಇದೆ ಹೇಳಿ? ಒಂದು ಸರಿ ಯಾವ್ದಾರೆ ಅಭಿವೃದ್ಧಿ ಬಗ್ಗೆ ಅವ್ರು ಮಾತನಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕದ ಆಂಧ್ರದಲ್ಲಿ ನಮ್ಗಿಂತಲೂ ಹೆಚ್ಚಿದೆ, ತಮಿಳುನಾಡಿನಲ್ಲಿ ನಮ್ಗಿಂತ ಹೆಚ್ಚಿದೆ, ನಮ್ಮದೇ ಚೀಪೆಸ್ಟ್ ಇದೆ. ಬಟ್ ಈಗ ನಾವು ಜನರಿಗೆ ಒಂದು ಕಡೆ ಈಗ ಶಕ್ತಿ ಯೋಜನೆ ಅದರಲ್ಲಿ ನಾವು ಜನರನ್ನು ಓಡಾಡಿಸ್ತಾ ಇದ್ದೀವಿ ಅಂದರೆ ಒಂದು ಕಡೆ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ನಲ್ಲೇ ಉಳಿಸ್ಬೇಕು ಅನ್ನೋದು ಉದ್ದೇಶ ಅಷ್ಟೇ. ಅದರಲ್ಲಿ ಏನು ಭಾಳ ಏನಾಗೋದಿಲ್ಲ. ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ಕಿತ್ಕೊಳ್ತಾ ಇದೆ. ಇಲ್ಲ ಕಿತ್ಕೊಳ್ಳೋದಲ್ಲ. ಹೆಣ್ಮಕ್ಳಿಗೆ ಬಡವರಿಗೆ ಏನು ಕೊಡಬೇಕು ಅದನ್ನು ಮ್ಯಾಕ್ಸಿಮಮ್ ಕೊಟ್ಟಿದ್ದೀವಿ. ಇನ್ನೇನಪ್ಪ, ಇನ್ನು ಯಾರಾದರೂ ಗಂಡು ಮಕ್ಕಳು ದುಡಿತಕ್ಕಂಥವ್ರು ಒಂದು 15% ಭಾರ ಆಗ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನೋಡ್ರಿ, ಅವ್ರಿಗೆ ಹೋರಾಟ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಇದೆ ಹೇಳಿ? ಒಂದು